ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಬೀದರ್ ನಗರದ ಬಿವಿ ಭೂಮರೆಡ್ಡಿ ಮಹಾವಿದ್ಯಾಲಯದಲ್ಲಿ ಆವರಣದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ, ಕರ್ನಾಟಕ ಬರಹಗಾರ ಮತ್ತು ಕಲಾವಿದರ ಸಂಘ ಹಾಗೂ ಕಾಲೇಜಿನ ಕನ್ನಡ ವಿಭಾಗದ ಸಂಯುಕ್ತಾಶ್ರಯದಲ್ಲಿ ರಂಗಭೂಮಿಯ ಬಗ್ಗೆ ವಿಶೇಷ ಉಪನ್ಯಾಸ ಹಾಗೂ ರಂಗಗೀತೆಗಳ ಗಾಯನ ಕಾರ್ಯಕ್ರಮ ಜರುಗಿತು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಲಬುರಗಿ ರಂಗಾಯಣದ ಮಾಜಿ ನಿರ್ದೇಶಕ ಮಹೇಶ್ ವಿ ಪಾಟೀಲ್, ರಂಗಭೂಮಿಯೇ ಎಲ್ಲ ಮಾಧ್ಯಮಗಳ ತಾಯಿ ಬೇರಾಗಿದೆ. ವ್ಯಕ್ತಿತ್ವ ವಿಕಾಸನಕ್ಕೆ ರಂಗಭೂಮಿ ಅತ್ಯುತ್ತಮ ವೇದಿಕೆಯಾಗಿದ್ದು, ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ ಯುವಜನತೆ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ ಅವರು ಮಾತನಾಡಿ, ಜಾನಪದ ಮತ್ತು ರಂಗಕಲೆಗಳನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಕಾಲೇಜು ಮಟ್ಟದಲ್ಲಿ ಕಲೆ, ಸಾಹಿತ್ಯ ಚಟುವಟಿಕೆಗಳಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಅಂತ ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ, ರಾಜ್ಕುಮಾರ್ ಹೆಬ್ಬಾಳೆ, ಸಂಗಯ್ಯ ಹಳದ್ಮಠ್ ಮತ್ತು ವಾದಿರಾಜ್ ಕುಲಕರ್ಣಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. The main power of theater. ಅದಕ್ಕೆ ಎಲ್ಲಕ್ಕಿಂತ ಹಳೆ, ಎಲ್ಲಕ್ಕಿಂತ ಪ್ರಾಚೀನ, ಇವತ್ತಿಗೂ ಪವರ್ಫುಲ್ ಮೀಡಿಯಾ ಅಂದ್ರೆ ಥಿಯೇಟರ್. ನ್ಯೂಸ್ ಪೇಪರು ಇವತ್ತೇನಾಗಿದೆ ಅವ್ರು ಬರೀತಾರೆ, ಫೋಟೋ ತೆಗಿತಾರೆ, ನಾಳೆ ಪ್ರಿಂಟ್ ನಾಳೆ ಬೆಳಗ್ಗೆ ಬರ್ತದೆ. ಟೆಲಿವಿಷನ್ ಆಗ ಹೋಗಿದ್ದು ನಾಳೆ ತೋರಿಸ್ತಾರೆ, 1 ಗಂಟೆ ಆಗಿದ ನಂತರ ತೋರಿಸ್ತಾರೆ. ಲೈವ್ ತೋರಿಸಿದ್ರು ಕೂಡ ಅದು ಮಿನಿಚರ್, ಅದು ಲೈವ್ ಅಲ್ಲ, ಟೆಕ್ನಿಕಲ್ ಸಪೋರ್ಟ್ ಇದೆ ಅದಕ್ಕೆ. ಫಿಲಿಮು 6 ತಿಂಗಳ ಹಿಂದೆ, 1 ವರ್ಷ ಹಿಂದೆ ಶೂಟ್ ಮಾಡ್ತಾರೆ, ಆಮೇಲೆ ತೋರಿಸ್ತಾರೆ. ಅಂದ್ರೆ ಲೈವ್ ಮೀಡಿಯಾ, ರಿಯಲ್ ಮೀಡಿಯಾ ಏನಾಯ್ತು? ಥಿಯೇಟರ್ ತಾನೆ, ಹೌದು ಇಲ್ಲ? ರಂಗಭೂಮಿ ತಾನೆ. ಒಬ್ಬೊಬ್ಬ ರಂಗಮಂದಿರದಲ್ಲಿ ಕೆಲಸ ಮಾಡುವ ನಟ ನಟಿಯರಿಗೆ ಏನು ಬೆಲೆ ಇರ್ತದೆ, ಏನು ಮಾನ ಮರ್ಯಾದೆ ಗೌರವ ಇರ್ತದೆ. ಅವ್ರು ಹೇಳಿದ್ರು, ನಾಟಕ ನೋಡಿದೆ ಹೋದ ವರ್ಷ, ಕಣ್ಣಿಗೆ ನೀರು ಬಂತು 2.5 ತಾಸು. ಫಿಲಿಮ್ ನೋಡಿದ್ರೆ ಬರಲ್ಲ. ಫಿಲಿಮ್ ನೋಡ್ತಾ ನೋಡ್ತಾ ಫೋನ್ ಬಂತು, ಫಿಲಿಮ್ ಪಾಸ್ ಮಾಡ್ತೀರಾ, ಮೊಬೈಲ್ನಲ್ಲಿ ಟಿವಿ ನೋಡ್ತೀರಾ, ಪಾಸ್ ಮಾಡ್ತೀರಾ. ರಂಗಭೂಮಿನಲ್ಲಿ ಪಾಸ್ ಇಲ್ಲ, ಏನಿಲ್ಲ. 3ನೇ ಬೆಲ್ ಆಯ್ತು, ನಾಟಕ ಶುರು ಆಯ್ತು, ಕೊನೆವರೆಗೆ ಎಲ್ಲಿ ನಿಲ್ಸಂಗಿಲ್ಲ ನಾವು. ಇನ್ನು ನೇಮಕಾತಿ ವಿಳಂಬ ಧೋರಣೆಯ ವಿರುದ್ಧ ಜೆನ್ಸಿಗಳು ನಿನ್ನೆ ಹೋರಾಟವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ ಸ್ಪರ್ಧಾರ್ಥಿಗಳು. ಕೆಎಎಸ್, ಪಿಡಿಒ, ಸಿಟಿಐ ಹುದ್ದೆಗಳ ಅಕ್ರಮವನ್ನ ಸಿಬಿಐ ತನಿಖೆಗೆ ಒತ್ತಾಯಿಸಿ ಹೋರಾಟ ಮಾಡಿದ್ದಾರೆ ಜೆನ್ಸಿಗಳು. ಸಾವಿರಾರು ಸ್ಪರ್ಧಾರ್ಥಿಗಳು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಹೋರಾಟಕ್ಕೆ ಮಹಿಳೆಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಕಲಬುರಗಿಯ ಜಗತ್ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ ಜರುಗಿರುವಂಥದ್ದು. ಡಿಸಿ ಕಚೇರಿಯ ಮುಂದೆ ನಿಂತು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಫ್ಲೆಕ್ಸ್ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಹಲವು ಸಚಿವರ ಅನುಕು ಮುಖಚಿತ್ರವನ್ನು ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೂಡ ಈ ಒಂದು ಹೋರಾಟಕ್ಕೆ ಸಾಥ್ ಅನ್ನು ನೀಡಿದ್ರು. ಯಾರು ರಸ್ತೆ ತಡೆ ಹಿಡಿಬೇಡಿ, ಯಾರು ಇಲ್ಲಿ ಕುತ್ಕೊಂಡ್ಬಿಡಿ, ಇಲ್ಲಿ ಒಂದ್ 2 ನಿಮಿಷ ಫೋಟೋ ತಗೊಂಡು ಹಿಂಗಿಂದ ದಯಮಾಡಿ ಲೈನ್ ಅಲ್ಲಿ ಇಲ್ಲಿಂದ ಡಿಸಿ ಕಚೇರಿ ತನಕ ಪಾದಯಾತ್ರೆ. ನಮ್ ಜೊತೆ ಸ್ವಾಮೀಜಿಗಳಿರ್ಬೋದು, ಕರವೇ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಬೇರೆ ಬೇರೆ ತಾಲೂಕಿಂದ ಮತ್ತೆ ಆನಂದ ಸ್ಕೂಲಿಂದ ಇರ್ಬೋದು, ಮತ್ತೆ ಜೇವರ್ಗಿ ತುಂಬಾ ಜನ ಸ್ಟೂಡೆಂಟ್ಸ್, ಎಷ್ಟು ಜನ ಜೆಜೆಎಂ ಯೋಜನೆಯ ಕಳಪೆ ಕಾಮಗಾರಿಯಿಂದಾಗಿ ಬೇಸಿಗೆ ಸಮಯದಲ್ಲಿ ಕಲಬುರಗಿ, ಬೀದರ್ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆ ಉಂಟಾಗುತ್ತಿದ್ದು, ಮಲ್ಟಿ ವಿಲೇಜ್ ವಾಟರ್ ಸ್ಕೀಮ್ನಲ್ಲಿ ನಾರಾಯಣಪುರದ ಬಸವ ಸಾಗರ್ ಜಲಾಶಯದಿಂದ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಜನರಿಗೆ ಕುಡಿಯುವ ನೀರನ್ನು ಒದಗಿಸಬೇಕು ಅಂತ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದ ಸಾಗರ್ ಖಂಡ್ರೆ ಸದನಕ್ಕೆ ಮನವಿಯನ್ನು ಮಾಡಿದ್ದಾರೆ. ಇನ್ನು ಲೋಕಸಭೆಯ ಬಜೆಟ್ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಜನರಿಗೆ ಆಗುತ್ತಿರುವ ಕುಡಿಯುವ ನೀರಿನ ಸಮಸ್ಯೆ ವಿಚಾರವಾಗಿ ಸದನದಲ್ಲಿ ಧ್ವನಿ ಎತ್ತಿದ ಸಂಸದ ಸಾಗರ್ ಖಂಡ್ರೆ, ದೇಶದಾದ್ಯಂತ ಬೇಸಿಗೆ ಆರಂಭವಾಗುತ್ತಿದ್ದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆಗೆ ಕೋಟ್ಯಾಂತರ ರೂಪಾಯಿ ವೆಚ್ಚವಾಗಿದ್ದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಸಿಕ್ಕಿಲ್ಲ. ಈ ಹಿನ್ನೆಲೆ ಬಸವ ಸಾಗರ್ ಜಲಾಶಯವನ್ನು ನೀರಿನ ಮೂಲವಾಗಿ ಬಳಸುವ ಮೂಲಕ ಕಲಬುರಗಿ ಹಾಗೂ ಬೀದರ್ ಭಾಗದ 906 ಜನವಸತಿ ಪ್ರದೇಶಗಳಲ್ಲಿ ಕುಡಿಯುವ ನೀರು ಪೂರೈಸುವ 7,200 ಕೋಟಿ ರೂಪಾಯಿ ವೆಚ್ಚದ ಮಲ್ಟಿ ವಿಲೇಜ್ ವಾಟರ್ ಸ್ಕೀಮ್ ಯೋಜನೆಗೆ ಅನುಮೋದನೆ ನೀಡಿ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಜನರಿಗೆ ಆಗುತ್ತಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಮನವಿ ಮಾಡಿದರು. धन्यवाद सभापति महोदय। मैडम, हम अभी गर्मी की मौसम शुरू हो गया है और पानी की बहुत बड़ी समस्या आ गई है। जो जल शक्ति मंत्रालय का जल जीवन मिशन जेजेएम स्कीम है, उसका काम अच्छे तरीके से नहीं हुआ है। कई जगह नल है लेकिन पानी नहीं है, और कई जगह पानी है लेकिन नल नहीं है।
केंद्र सरकार ने इस योजना पे लाखों करोड़ रुपए खर्च किया है, लेकिन फिर भी बहुत सारे गांवों में अभी भी पानी की कमी की वजह से लोग परेशान हैं। Madam, one of the reasons for this failure of the scheme is because the source of the water was not sufficient in most cases. Hence, a new proposal has been also made by the government by identifying the source of water in Baswa Sagar Reservoir, which is the Narayanpur Dam. This scheme, called Providing Multi-Village Water Scheme to all the rural habitations of Kalburgi and Bidar district from Baswa Sagar Reservoir, has an estimated cost of 7,200 crores. This scheme will ensure that the drought-prone regions of Kalburgi and Bidar will get the much-needed water we deserve, madam. So in this scheme, we can see that the water is very, very essential for our region. The state share is 50%, central government share is 50%. So I request you, madam, through your medium to the government to ensure that this scheme is approved and the water is given to our regions. Thank you. CEIR ಪೋರ್ಟಲ್ನಲ್ಲಿ ದಾಖಲಾಗಿದ್ದ ದೂರುಗಳ ಆಧಾರದ ಮೇಲೆ ಅಥಣಿ, ಕಾಗವಾಡ, ಐಗಳಿ, ಹಾರುಗೇರಿ, ಕುಡಚಿ ಹಾಗೂ ರಾಯಬಾಗ್ ವ್ಯಾಪ್ತಿಯ ಈ ಫೋನ್ಗಳನ್ನು ಪತ್ತೆ ಮಾಡಿ ಕಳೆದು ಹೋಗಿದ್ದ 108 ಮೊಬೈಲ್ ಫೋನ್ಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಲಾಯಿತು. ಈ ಕುರಿತು ಮಾತನಾಡಿದ ಡಿವೈಎಸ್ಪಿ ಪ್ರಶಾಂತ್ ಮುಂದೋಳಿ, ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳ ತನಿಖೆ ಅಡಿ ಈಗಾಗಲೇ 1000ಕ್ಕೂ ಅಧಿಕ ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಮಾಲೀಕರಿಗೆ ಹಸ್ತಾಂತರಿಸಲಾಗಿದ್ದು, ಮೊಬೈಲ್ ಕಳೆದು ಹೋದ ಅಥವಾ ಕಳುವಾದ ಸಂದರ್ಭದಲ್ಲಿ CEIR ಪೋರ್ಟಲ್ನಲ್ಲಿ ದೂರು ದಾಖಲಿಸಿದರೆ ಸಿಮ್ ಕಾರ್ಡ್ ಬಳಕೆ ಆಧಾರದ ಮೇಲೆ ಪತ್ತೆ ಹಚ್ಚಿ ಫೋನ್ಗಳನ್ನು ಮರಳಿ ನೀಡಲಾಗುತ್ತದೆ ಅಂತ ತಿಳಿಸಿದರು. ಈ ಸಮಯದಲ್ಲಿ ಸಿಪಿಐ ಸಂತೋಷ್ ಹಳ್ಳೂರ್, PSI ರಾಘವೇಂದ್ರ ಖೋತ್ ಮತ್ತು ಅಪರಾಧ ವಿಭಾಗದ PSI MA ಆಳಂದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಲಡಖ್ನ ಜೋಜಿಲ್ ಪಾಸ್ನಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ 7 ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಹಲವರು ಹಿಮಪಾತದಲ್ಲಿ ಹೂತು ಹೋಗಿರುವ ವಾಹನಗಳಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು. 5 ವಾಹನಗಳು ಭಾರೀ ಹಿಮಪಾತದ ಅಡಿಯಲ್ಲಿ ಹೂತು ಹೋಗಿರುವುದರಿಂದ ರಕ್ಷಣಾ ಕಾರ್ಯಾಚರಣೆ ಪ್ರಾರಂಭಿಸಲಾಗಿದೆ. ವಾಹನಗಳು ಹಿಮಪಾತದಲ್ಲಿ ಸಿಲುಕಿಕೊಂಡ ಹಿನ್ನೆಲೆ ಶ್ರೀನಗರ್ ಲೇಹ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ. ಹಠಾತ್ ಮತ್ತು ತೀವ್ರವಾದ ಹಿಮಪಾತವು ಹಲವಾರು ವಾಹನಗಳನ್ನು ಆವರಿಸಿದೆ. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ವೈದ್ಯಕೀಯ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ. ರಕ್ಷಣಾ ಪ್ರಯತ್ನಗಳು ಮುಂದುವರೆದಿವೆ. ಇನ್ನು ಗ್ಯಾಂಡರ್ ಬಾಲ್ ಪೊಲೀಸರು ವಿಪತ್ತು ನಿರ್ವಹಣಾಧಿಕಾರಿಗಳೊಂದಿಗೆ ಸಿಕ್ಕಿಬಿದ್ದವರನ್ನು ರಕ್ಷಿಸಲು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಮತ್ತು ಜೋಜಿಲ್ ಪಾಸ್ ಹಿಮಾಲಯದಲ್ಲಿರುವ ಒಂದು ಎತ್ತರದ ಪರ್ವತವಾಗಿದ್ದು ಇದು ಜಮ್ಮು ಕಾಶ್ಮೀರದ ಕಣಿವೆಯನ್ನು ಲಡಾಖ್ನೊಂದಿಗೆ ಸಂಪರ್ಕಿಸಿದೆ. ಇದು ಶ್ರೀನಗರ ಮತ್ತು ಲೇಹ ನಡುವಿನ ರಾಷ್ಟ್ರೀಯ ಹೆದ್ದಾರಿ 1ರಲ್ಲಿ ಇದ್ದು ಇದು ಸುಮಾರು 3528 ಮೀಟರ್ ಉದ್ದದಲ್ಲಿದೆ. ಇದು ಲಡಾಖ್ಗೆ ನಾಗರಿಕ ಸಾರಿಗೆ ಮತ್ತು ಮಿಲಿಟರಿ ಸರಬರಾಜು ಮಾರ್ಗಗಳಿಗೆ ಪ್ರಮುಖ ಮಾರ್ಗವಾಗಿ ಕಾರ್ಯನಿರ್ವಹಿಸಿದೆ. ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ, ಜೋಜಿಲದಲ್ಲಿ ಹಿಮಪಾತ ದುರದೃಷ್ಟಕರ ಸುದ್ದಿ ಕೇಳಿದ್ದೆ. ಕಾರ್ಗಿಲ್ನ DC ಮತ್ತು SSPಗೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಮತ್ತು ರಕ್ಷಣೆ ಕಾರ್ಯಾಚರಣೆಯನ್ನು ಸಜ್ಜುಗೊಳಿಸಲು ನಾನು ನಿರ್ದೇಶಿಸಿದೆ. ವಿಪತ್ತು ಪರಿಹಾರ ಪಡೆಗಳು ಮತ್ತು BRO ಸೇರಿದಂತೆ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಹೈ ಅಲರ್ಟ್ನಲ್ಲಿ ಇರಿಸಲಾಗಿದೆ. ನಾನು ವೈಯಕ್ತಿಕವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದೇನೆ ಅಂತ Xನಲ್ಲಿ ಅವರು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದ ಮಾದಪ್ಪನ ಕ್ಷೇತ್ರಕ್ಕೆ ಯುಗಾದಿ ಜಾತ್ರಾ ಮಹೋತ್ಸವ ಹಾಗೂ ಸರಣಿ ರಜೆ ದಿನಗಳ ಹಿನ್ನೆಲೆ ಲಕ್ಷಾಂತರ ಭಕ್ತರು ಭೇಟಿ ನೀಡಿದ್ದು ಆರಾಧ್ಯ ದೈವ ಮಾದಪ್ಪನಿಗೆ ಒಟ್ಟು ಕೋಟ್ಯಾಂತರ ರೂಪಾಯಿ ಕಾಣಿಕೆ ಸಮರ್ಪಣೆಯಾಗಿದೆ. ಕೇವಲ 23 ದಿನಗಳ ಅವಧಿಯಲ್ಲಿ ಮಾದಪ್ಪನ ಹುಂಡಿಯಲ್ಲಿ ಬರೋಬ್ಬರಿ 2.33 ಕೋಟಿ ರೂಪಾಯಿ ನಗದು ಸಂಗ್ರಹವಾಗಿದೆ. ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದ ಬಸ್ ನಿಲ್ದಾಣದ ಬಳಿಯ ವಾಣಿಜ್ಯ ಸಂಕೀರ್ಣದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಇನ್ನು ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ AE ರಘು ಅವರ ಸಮ್ಮುಖದಲ್ಲಿ CC ಕ್ಯಾಮೆರಾ ಕಣ್ಗಾವಲಿನಲ್ಲಿ ಅತ್ಯಂತ ಪಾರದರ್ಶಕವಾಗಿ ಈ ಎಣಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇರಾನ್ ಜೊತೆಗಿನ ಇಸ್ರಾಯೇಲ್ ಮತ್ತು ಅಮೆರಿಕದ ಸಂಘರ್ಷ ಮತ್ತು ಹಾರ್ಮುಜ್ ಜಲಸಂಧಿಯ ನಿರ್ಬಂಧದಿಂದಾಗಿ ಉಂಟಾದ ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತದ ಇಂಧನ ಪೂರೈಕೆಯ ಕುರಿತಾದ ಸಿದ್ಧತೆಯನ್ನು ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಇಂದು ವರ್ಚುವಲ್ ಆಗಿ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ದಾರೆ. ಏನು ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧದ ಮಧ್ಯೆ ಅವರ ಸನ್ನದ್ಧತೆ ಮತ್ತು ಯೋಜನೆಗಳನ್ನು ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತುತ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ಸಭೆಯ ವಿವರಗಳನ್ನು ಇನ್ನೂ ಬಹಿರಂಗಪಡಿಸಲಾಗಿಲ್ಲ. ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರಾಯೇಲ್
ಇಸ್ರಾಯೇಲ್ ಮೇಲೆ ದಾಳಿ ಮಾಡಿದಾಗ ಪ್ರಾರಂಭವಾದ ಪಶ್ಚಿಮ ಏಷ್ಯಾ ಸಂಘರ್ಷದ ಕುರಿತು ಪ್ರಧಾನಿ ಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸಿದ್ದು ಇದೇ ಮೊದಲು. ಇಂದು ಅಂದಿನಿಂದ ಇರಾನ್, ಇಸ್ರಾಯೇಲ್ ಮತ್ತು ಹಲವಾರು ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡುವ ಮೂಲಕ ಪ್ರತಿಕಾರ ತೀರಿಸಿಕೊಂಡಿದೆ. ಇಂದಿನ ವಿಡಿಯೋ ಸಭೆಯಲ್ಲಿ ಬಹುತೇಕ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದರು. ಆದರೆ ಮಾದರಿ ನೀತಿ ಸಂಹಿತೆಯಿಂದಾಗಿ ಮುಂಬರುವ ಚುನಾವಣೆಗಳಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಇಂದಿನ ಸಭೆಯಲ್ಲಿ ಭಾಗವಹಿಸಿಲ್ಲ. ಇನ್ನು ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಬಿಕ್ಕಟ್ಟು ಭಾರತಕ್ಕೆ ದೀರ್ಘಕಾಲೀನ ಪರಿಣಾಮಗಳನ್ನು ಬೀರಬಹುದು ಅಂತ ನರೇಂದ್ರ ಮೋದಿ ಎಚ್ಚರಿಸಿದ ಕೆಲವು ದಿನಗಳ ನಂತರ ಈ ಸಭೆ ನಡೆದಿದೆ. 6 ವರ್ಷಗಳ ಹಿಂದಿನ ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ಸಭೆಯಲ್ಲಿ ಉಲ್ಲೇಖಿಸಿದ ಪ್ರಧಾನಿ ಮೋದಿ ಕೇಂದ್ರ ಮತ್ತು ರಾಜ್ಯಗಳು ಆ ಅವಧಿಯಲ್ಲಿ ಮಾಡಿದಂತೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಭಾರತದಲ್ಲಿ ಲಾಕ್ಡೌನ್ ಆಗಲಿದೆ ಎಂಬ ವದಂತಿಗಳನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಳ್ಳಿ ಹಾಕಿದ್ದಾರೆ. ಆ ವದಂತಿಗಳು ಆಧಾರ ರಹಿತ ಅಂತ ಕರೆದಿದ್ದಾರೆ. ರಾಜಕಾರಣಿಗಳು ಮತ್ತು ಸಾರ್ವಜನಿಕರು ವಿನಾಕಾರಣ ಭಯವನ್ನು ಹರಡದಂತೆ ಅವರು ಒತ್ತಾಯಿಸಿದ್ದಾರೆ. ಲಾಕ್ಡೌನ್ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಉಂಟಾಗಿದೆ ವಿನಾ ಭಾರತದಲ್ಲಿ ಅಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಯಲ್ಲಿ 2026ರ ಹಣಕಾಸು ಮಸೂದೆ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಮಾತನಾಡಿದ ನಿರ್ಮಲಾ ಸೀತಾರಾಮನ್, ದೇಶದಾದ್ಯಂತ ಆಧಾರ ರಹಿತ ವದಂತಿಗಳನ್ನು ಹರಡಲಾಗ್ತಾ ಇದೆ. ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸಲು ಏನೇನೋ ಹೇಳಲಾಗ್ತಾ ಇದೆ. ಈ ಲಾಕ್ಡೌನ್ ಎಲ್ಲಿ ನಡೆಯುತ್ತಿದೆ? ಪಾಕಿಸ್ತಾನದಲ್ಲಿ ಲಾಕ್ಡೌನ್ ನಡೆಯುತ್ತಿದೆ ವಿನಾ ಭಾರತದಲ್ಲಿ ಅಲ್ಲ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ನೋಡಿ ಅವರು ಸಂಕಷ್ಟದಲ್ಲಿ ಬಳಲುತ್ತಿದ್ದಾರೆ ಎಂದು ಸೂಚಿಸಲು ನಾನು ಈ ಮಾತನ್ನ ಹೇಳುತ್ತಿಲ್ಲ, ವಾಸ್ತವಿಕತೆಯ ಹೋಲಿಕೆಯಾಗಿ ಮಾತ್ರ ಇದನ್ನು ಉಲ್ಲೇಖಿಸುತ್ತಿದ್ದೇನೆ. ಉತ್ತಮ ನೆರೆಯವರಾಗಿ ನಮ್ಮ ಕಡೆಯಿಂದ ಸಾಧ್ಯವಾಗುವ ಯಾವುದೇ ಸಹಾಯವನ್ನು ನಾವು ನೀಡಲು ಸಿದ್ಧರಿದ್ದೇವೆ. ನಾವು ಉತ್ತಮ ನೆರೆಯ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತಿದ್ದೇವೆ ಮತ್ತು ಅಗತ್ಯವಿರುವ ಸಹಾಯವನ್ನು ಒದಗಿಸುತ್ತಿದ್ದೇವೆ. ನಮ್ಮ ದೇಶದಲ್ಲಿ ಯಾವ ಸಮಸ್ಯೆಯೂ ಅಂತ ಅವರು ಹೇಳಿದ್ದಾರೆ. ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ನಲ್ಲಿ.